ಇವತ್ತಿನ ನಗರ ಸುದ್ದಿಯನ್ನ ಏನು ಬೆಂಗಳೂರು ಹೊರವಲಯದಲ್ಲಿ ಬರುವಂತಹ ದೇವನಹಳ್ಳಿಯಲ್ಲಿ ನಾಳೆ ಏನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ 14 ಅಡಿಗಳ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಬೃಹತ್ತಾದ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ನಾನೀಗ ನಾಳೆ ನಡೆಯುವಂತಹ ಒಂದು ಸಮಾವೇಶದ ಜಾಗದಲ್ಲೂ ಕೂಡ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾಳೆ ಸುಮಾರು 20 ರಿಂದ 25 ಸಾವಿರಕ್ಕೂ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂಬೇಡ್ಕರ್ ಪ್ರತಿಮೆಯ ಅನಾವರಣದ ಹಿನ್ನೆಲೆಯಲ್ಲಿ ಬರದಿಂದ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಜೊತೆಗೆ ಏನು ನಾನಾ ದಲಿತ ಸಂಘಟನೆಗಳಿರ್ಬೋದು, ನಾನಾ ರೀತಿ ಬೇರೆ ಬೇರೆ ಪಂಚಾಯಿತಿಗಳಿಂದ ಕೂಡ ಹೂವಿನ ಪಲ್ಲಕ್ಕಿಗಳು ಕೂಡ ನಾಳೆ ಆಗಮಿಸ್ತಾ ಇರುವಂತದ್ದು. ಪ್ರಮುಖವಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಕೂಡ ಈಗಾಗಲೇ ಸೆಂಟ್ರಲ್ ರೇಂಜ್ ಇಂದ ಅಂದ್ರೆ ಕೇಂದ್ರ ವಲಯದಿಂದ ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ನಾಳಿನ ನಡೆಯುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಜನ ಸೆಂಟ್ರಲ್ ರೇಂಜ್ ಇಂದ ಕೂಡ ಈಗಾಗಲೇ ಬಂದಿರುವಂತದ್ದು. ಈಗಾಗಲೇ ರೋಲ್ ಕಾಲ್ ಕೂಡ ಮುಗ್ದಿದೆ. ನಾಳೆ ಸುಮಾರು 1000ಕ್ಕೂ ಹೆಚ್ಚು ಜನ ಸಿಎಂ ಡಿ.ಕೆ. ಶಿವಕುಮಾರ್ ಆಗಮನ ಹಿನ್ನೆಲೆಯಲ್ಲಿ 1000ಕ್ಕೂ ಹೆಚ್ಚು ಜನ ಇಲ್ಲಿ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಸರ್ಕಾರದ ಹಲವು ಸಚಿವರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ಸಿದ್ಧತೆಗಳು ಕೂಡ ಬರದಿಂದ ಕೂಡ ಸಾಗ್ತಾ ಇದೆ. ಇನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ನಾಳೆ ಕಾರ್ಯಕ್ರಮ ಎಷ್ಟು ಜನ ಸೇರ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ? ಸರ್, ನಾಳೆ ಸುಮಾರು ಒಂದು 25,000 ಜನ ಸೇರ್ತಾರೆ. ಇಲ್ಲಿ ಬಳ ಡಿಸ್ಟ್ರಿಕ್ಟ್ ನಮ್ಮ 4 ತಾಲೂಕುಗಳಿಂದನೂ ಹೆಚ್ಚಿನ ಜನ ಸಂಘಟನೆಯರಾಗಿರ್ಬೋದು ಹಾಗೂ ನಮ್ಮ ಪಾರ್ಟಿ ಮುಖಂಡರುಗಳಾಗಿರ್ಬೋದು ಎಲ್ಲ ಒಗ್ಗಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಸುಮಾರು 300ರಿಂದ 400 ಬಸ್ಸು ಕೂಡ ಬರ್ತಾ ಇದ್ದಾವೆ. ವೈಯಕ್ತಿಕವಾಗಿ ಅವರೇ ಮಾಡಿಕೊಂಡು ಬರ್ತಾ ಇದ್ದಾರೆ ಅಭಿಮಾನಿಗಳು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಕೆ.ಎಚ್. ಮುನಿಯಪ್ಪನವರು ಒಂದು ಅಧ್ಯಕ್ಷತೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕೂಡ ನಡೆಯೋದು ಪ್ರೋಗ್ರಾಮ್. ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರು ಹೇಳುವಂತ ಮಾತು, ನಾಳೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಆಗಮನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಪೂರ್ಣ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ